ಬೆಂಗಳೂರು ಮೆಟ್ರೋ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಸಂಚಾರಕ್ಕೆ ರೆಡಿ. ಬೆಂಗಳೂರು ನಮ್ಮ ಮೆಟ್ರೋ ಅನೇಕ ಕಡೆಗಳಲ್ಲಿ ಸುರಂಗ ಹಾಗೂ ಮೇಲ್ಸೇತುವೆ ಮಾರ್ಗ ನಿರ್ಮಿಸುತ್ತಿದೆ. ಈ ಪೈಕಿ ಬೆಂಗಳೂರಿನ ಮೊದಲ ಮೆಟ್ರೋ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಪೂರ್ಣಗೊಂಡಿದೆ. ಇನ್ನೇನು ಸಂಚಾರಕ್ಕೆ ಸಿದ್ಧವಾಗಿದ್ದು ದಿನಾಂಕ ಸಹ ಫಿಕ್ಸ್ ಆಗಿದೆ. ಬೆಂಗಳೂರು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಆರ್ವಿ ರಸ್ತೆ ಬೊಮ್ಮಸಂದ್ರ 3.3 ಕಿಲೋಮೀಟರ್ ಉದ್ದದ ರಸ್ತೆ ಮೇಲ್ಸೇತುವೆ ಪೂರ್ಣಗೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಅಂತಿಮ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಅಧಿಕೃತ ಮಾಹಿತಿ ನೀಡಿದ್ದಾರೆ. ಇದು ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಆಗಿದೆ. ರಸ್ತೆಯಲ್ಲಿ ನಿರ್ಮಿಸಲಾದ ಬೃಹತ್ ಕಂಬಗಳ ಮಧ್ಯ ಭಾಗದಲ್ಲಿರುವ ಫ್ಲೈಓವರ್ನ ಕೆಳಗಿನ ಡೆಕ್ ಮೇಲೆ ವಾಹನಗಳು ಸಂಚರಿಸುತ್ತವೆ. ಮತ್ತೊಂದು ಡೆಕ್ ನಮ್ಮ ಮೆಟ್ರೋ ರೈಲು ಸಂಚರಿಸಲು ಅನುಕೂಲವಾಗುವಂತೆ ನಿರ್ಮಿಸಲಾಗಿದೆ. ಜೂನ್ 15ರಿಂದ ಸಂಚಾರಕ್ಕೆ ಮುಕ್ತ. ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಅಂತಿಮ ಪರಿಶೀಲನೆ ನಡೆಸಲಿದ್ದಾರೆ. ಜೂನ್ 15ರಂದು ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಒಂದು ಬದಿಯಲ್ಲಿ ಮಾತ್ರ ಮೇಲ್ಸೇತುವೆಯ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತದೆ. ಬಿಎಂಆರ್ಸಿಎಲ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಎ, ಬಿ, ಸಿ, ಡಿ ಮತ್ತು ಇ ಎಂಬ 5 ಇಳಿಜಾರು ಲೂಪ್ಗಳು ಹಾಗೂ ಡೌನ್ ರ್ಯಾಂಪ್ಗಳನ್ನು ನಿರ್ಮಿಸಿದೆ. ಇದರಲ್ಲಿ ಎಬಿಸಿ ಇಳಿಜಾರು ಕೆಆರ್ ಪುರಂ ಮತ್ತು ಹೊಸೂರು ರಸ್ತೆಯ ರಾಗಿಗುಡ್ಡ ಮತ್ತು ಬಿಟಿಎಂ ಲೇಔಟ್ ಕಡೆಯಿಂದ ಬರುವವರ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತದೆ. ಡೌನ್ ರ್ಯಾಂಪ್ ಕೆಲಸ ಬಾಕಿ. ಇನ್ನು ಡಿ ಮತ್ತು ಇ ಡೌನ್ ರ್ಯಾಂಪ್ಗಳು ಕೆಆರ್ ಪುರಂ ಕಡೆಯಿಂದ ಬಿಟಿಎಂ ಲೇಔಟ್ ಮತ್ತು ರಾಗಿಗುಡ್ಡ ಭಾಗಕ್ಕೆ ಇಲ್ಲಿಂದ ಸಂಪರ್ಕ ಕಲ್ಪಿಸುತ್ತಿದೆ ಎಂದು ನಮ್ಮ ಮೆಟ್ರೋ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಎಬಿಸಿ ರ್ಯಾಂಪ್ಗಳ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿದೆ. ಈ ತಿಂಗಳು ಸಂಚಾರ ಆರಂಭವಾಗಲಿದೆ. ಡಿ ಮತ್ತು ಇ ಡೌನ್ ರ್ಯಾಂಪ್ಗಳಲ್ಲಿ 2025 ಜೂನ್ ವೇಳೆಗೆ ಸಂಚಾರ ಆರಂಭವಾಗಬಹುದು ಎಂದು ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಿಎಲ್ ಯಶವಂತ್ ಚೌಹಾಣ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮೆಟ್ರೋ ಹಳದಿ ರೇಖೆಯಲ್ಲಿ ಚಾಲಕರಹಿತ ಮೆಟ್ರೋಗಳ ಸಂಚಾರವನ್ನು ಮಾಡಲಾಗಿದೆ. ಆರ್ವಿ ರಸ್ತೆ ಬೊಮ್ಮಸಂದ್ರವರೆಗಿನ ಮೆಟ್ರೋ ಮಾರ್ಗದಲ್ಲಿ ಪ್ರಾಯೋಗಿಕ ಓಡಾಟ ನಡೆಸಲಾಯಿತು. ಜೂನ್ 7ರಂದು ನಿಗದಿಯಾಗಿದ್ದ ಈ ಪ್ರಾಯೋಗಿಕ ಸಂಚಾರವನ್ನು ತಾಂತ್ರಿಕ ಕಾರಣಗಳಿಂದ ಜೂನ್ 13ರಂದು ನಡೆಸಲಾಗಿತ್ತು. ಸದ್ಯ ಒಂದು ಹಂತದ ಪ್ರಾಯೋಗಿಕ ಸಂಚಾರ ಪೂರ್ಣಗೊಂಡಿದೆ. ಪರೀಕ್ಷೆ ವೇಳೆ ತಾಂತ್ರಿಕ ಲೋಪದೋಷಗಳನ್ನು ಪರೀಕ್ಷಿಸಲಾಗಿದೆ. ಕೆಲವು ಪರೀಕ್ಷೆಗಳು ನಡೆಯಬೇಕಿದೆ. ಅಲ್ಲದೆ ಪರೀಕ್ಷೆ ಪೂರ್ಣವಾಗುವವರೆಗೂ ಮೆಟ್ರೋ ಬೋಗಿ ತಯಾರಿಸಿದ ಕಂಪನಿಯ ಸಿಬ್ಬಂದಿ ಅಧಿಕಾರಿಗಳು ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿಗೆ ಇದು ಹಳದಿ ರೇಖೆಯಲ್ಲಿ ಓಡುತ್ತಿರುವ ಈ ರೈಲುಗಳು ಮೊದಲ ಚಾಲಕರಹಿತ ಮೆಟ್ರೋ ರೈಲುಗಳಾಗಿವೆ.